ನೀಟ್ ಪ್ರತಿಭಟನೆಗೆ ಸಲ್ಲು ಸಪೋರ್ಟ್ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಬಾಯ್ಜಾನ್ ಧೈರ್ಯವನ್ನ ತುಂಬಿದ್ದಾರೆ ಟ್ವೀಟ್ ಮೂಲಕ. ನೀಟ್ ಪ್ರತಿಭಟನೆಗೆ ಸಲ್ಮಾನ್ ಖಾನ್ ಸಪೋರ್ಟ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಬಾಯ್ಜಾನ್ ಧೈರ್ಯವನ್ನ ತುಂಬಿದ್ದಾರೆ. ಇದು ಶಾಂತಿಯುತ ಹೋರಾಟವಾಗಿತ್ತು, ಹಿಂಸೆಯ ರೂಪವನ್ನ ಪಡೆದಿದ್ದು ತುಂಬಾ ನೋವಾಗಿದೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನೋಡಿ, ಪೇಪರ್ ಲೀಕ್ ಒಂದು ಗಂಭೀರವಾದಂತಹ ವಿಚಾರ. ಆಂದೋಲನ ಸರಿಯಾದ ದಾರಿಯಲ್ಲಿದೆ, ರಾಜಕೀಯವಾಗಿ ಹೈಜಾಕ್ ಆಗಬಾರ್ದು. ಇದರ ಪ್ರತಿಫಲ ಏನಿದೆ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು. ರಾಜಕೀಯವಾಗಿ ಹೈಜಾಕ್ ಆಗಬಾರ್ದು, ಇದರ ಪ್ರತಿಫಲ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು. ಶಿಕ್ಷಣ ಮುಂದಿನ ಟ್ರೆಂಡ್ ಆಗಬೇಕು ಅಂತ ಸಲ್ಮಾನ್ ಖಾನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೂಡ ಹಂಚಿಕೊಂಡಿದ್ದಾರೆ. ನೋಡಿ, ನೀಟ್ ಪ್ರತಿಭಟನೆಗೆ ಸಲ್ಮಾನ್ ಖಾನ್ ಅವರು ಕೂಡ ಒಂದು ಟ್ವೀಟ್ ಅನ್ನು ಮಾಡಿರುವಂಥದ್ದು. ಐ ಆಮ್ ಟ್ರೂಲಿ ಅಪ್ರಿಷಿಯೇಟ್ ದಿಸ್ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಶಾಂತಿಯುತವಾಗಿ ಹೋರಾಟ ನಡೆಸ್ತಾ ಇದ್ರು ವಿದ್ಯಾರ್ಥಿಗಳು, ಆದರೆ ಹಿಂಸೆಯ ರೂಪವನ್ನು ಪಡೆದಿದ್ದು ನಿಜಕ್ಕೂ ಕೂಡ ನೋವಾಗಿದೆ. ಲಾಠಿ ಚಾರ್ಜ್ ಮಾಡದೇ ಇದ್ದಿದ್ರೆ ಇದೆಲ್ಲವೂ ಕೂಡ ಇವತ್ತು ಈ ಸ್ವರೂಪವನ್ನು ಪಡೆದುಕೊಳ್ತಾ ಇರಲಿಲ್ಲ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಈ ನೀಟ್ ಪ್ರಶ್ನಾಪತ್ರಿಕೆ ಪೇಪರ್ ಲೀಕ್ ಏನಿದೆ, ಒಂದು ಗಂಭೀರವಾದಂತಹ ವಿಚಾರ. ದೇಶದಲ್ಲಿ ಆಂದೋಲನ ಸರಿಯಾದ ದಾರಿಯಲ್ಲಿದೆ, ಆದರೆ ರಾಜಕೀಯವಾಗಿ ಹೈಜಾಕ್ ಆಗಬಾರ್ದು ಈ ಒಂದು ಪ್ರತಿಭಟನೆ. ವಿದ್ಯಾರ್ಥಿಗಳು ಏನಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಈ ಪ್ರತಿಭಟನೆಯ ಪ್ರತಿಫಲ ಏನಿದೆ ಅದು ಸಲ್ಲಬೇಕು. ಹಾಗೆ ಶಿಕ್ಷಣ ವ್ಯವಸ್ಥೆ ಏನಿದೆ, ಶಿಕ್ಷಣ ವ್ಯವಸ್ಥೆ ಸರಿಯಾಗಬೇಕು, ಶಿಕ್ಷಣ ಮುಂದಿನ ಟ್ರೆಂಡ್ ಆಗಬೇಕು ಅಂತ ಇಲ್ಲಿ ಸಲ್ಮಾನ್ ಖಾನ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೂಲಕ ಈ ಒಂದು ನೀಟ್ ಪ್ರತಿಭಟನೆಗೆ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.